ಬಿಡದಿ ಟೌನ್ಶಿಪ್ ವಿರೋಧ ಮಾಡಿ ಜೆಡಿಎಸ್ ಪಾದಯಾತ್ರೆಯನ್ನು ಕೈಗೊಂಡಿದೆ. ಅದರ ಭಾಗವಾಗಿ ಬೈರಮಂಗಲ ಟು ಬೆಂಗಳೂರು ಪಾದಯಾತ್ರೆ ನಿನ್ನೆಗೆ ಅಂತ್ಯ. ಬಿಡದಿ ಟೌನ್ಶಿಪ್ ವಿರೋಧ ಮಾಡಿ ಜೆಡಿಎಸ್ ಪಾದಯಾತ್ರೆ ಬೈರಮಂಗಲ ಟು ಬೆಂಗಳೂರು ಈ ಪಾದಯಾತ್ರೆ ನಿನ್ನೆಗೆ ಅಂತ್ಯ ಆಗಿದೆ. ಬೆಂಗಳೂರಿನಲ್ಲಿ ಪಾದಯಾತ್ರೆಗೆ ಪೊಲೀಸರು ಅನುಮತಿ ನಿರಾಕರಣೆ ಮಾಡಿದರು. ಎರಡನೇ ದಿನಕ್ಕೆ ಪಾದಯಾತ್ರೆ ಮೊಟಕುಗೊಳಿಸಿದ ನಿಖಿಲ್ ಕುಮಾರಸ್ವಾಮಿ ಇದೀಗ ಮತ್ತೊಂದು ಹೋರಾಟಕ್ಕೆ ಜೆಡಿಎಸ್ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ಸಲ ಹೋರಾಟದ ನೇತೃತ್ವ ವಹಿಸಲಿರುವ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನಿನ್ನೆ ಪಾದಯಾತ್ರೆಗೆ ಚಾಲನೆ ನೀಡಿ ಮತ್ತೊಂದು ಹೋರಾಟದ ಘೋಷಣೆಯನ್ನು ಮಾಡಿದ್ದಾರೆ. 18ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲೇ ಬಿಡದಿ ಟೌನ್ಶಿಪ್ ವಿರುದ್ಧ ಪ್ರತಿಭಟನೆಯ ಬಳಿಕ ವಿಧಾನಸೌಧಕ್ಕೆ ಜೆಡಿಎಸ್ ಮುತ್ತಿಗೆ ಸಾಧ್ಯತೆ. ಅಧಿವೇಶನ ಇರುವುದರಿಂದ ಮಹತ್ವ ಪಡೆದುಕೊಂಡಿರುವ ಹೋರಾಟ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಅಧಿಕೃತವಾದಂತಹ ಪಾದಯಾತ್ರೆಯನ್ನು ಕೈಗೊಂಡಿದೆ. ಈ ಪಾದಯಾತ್ರೆ ನೆನ್ನೆ ದಿನ ಬೈರಮಂಗಲ ಟು ಬೆಂಗಳೂರು ಅಂತೇಳಿ ಏರ್ಪಾಡಾಗಿತ್ತು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವ ವಹಿಸಿದ್ರು. ಕಾನೂನು ಸುವ್ಯವಸ್ಥೆಯ ಹೆಸರಿನಲ್ಲಿ ಪೊಲೀಸರು ಅಡ್ಡ ಬಂದರು. ಇದನ್ನು ನಾವು ಸಹಿಸುವುದಿಲ್ಲ, ಇದರಿಂದ ಒಂದಷ್ಟು ಬೇರೆ ತರಹದ ಅಡಚಣೆಗಳಾಗ್ತವೆ, ಹಾಗಾಗಿ ನೀವು ಕೈ ಬಿಡಬೇಕು ಅಂತೇಳಿ ಕಾನೂನಾತ್ಮಕವಾದಂತಹ ಮನವಿಯನ್ನು ಮಾಡಿಕೊಂಡಾಗ ನಿಖಿಲ್ ಕುಮಾರಸ್ವಾಮಿ ಆರಂಭದಲ್ಲಿ ತಕರಾರು ಮಾಡಿದ್ರಾದರೂ ಕೂಡ ಬರಬರುತ್ತಾ ಕಾನೂನಿಗೆ ತಲೆಬಾಗಬೇಕು, ಪೊಲೀಸರ ಮನವಿಗೆ ನಾವು ಸ್ಪಂದನೆ ಕೊಡ್ತೀವಿ ಅಂಥೇಳಿ ಆ ಪಾದಯಾತ್ರೆಯನ್ನು ಅಲ್ಲಿಗೆ ಮೊಟಕುಗೊಳಿಸಿದ್ರು. ನಿನ್ನೆಗೆ ಅದು ಅಂತ್ಯ ಕಂಡಿದೆ ಪಾದಯಾತ್ರೆ. ಸೊ ಇಬ್ಬರು ಬಿಡದಿ ಟೌನ್ಶಿಪ್ ವಿರೋಧಿಸಿ ಕೈಗೊಂಡಂತಹ ಪಾದಯಾತ್ರೆ, ಈ ಪಾದಯಾತ್ರೆಗೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವವನ್ನು ವಹಿಸಿದರು. ಬೈರಮಂಗಲ ಟು ಬೆಂಗಳೂರು ಬಿಡದಿ ಟೌನ್ಶಿಪ್ ವಿರುದ್ಧ ರಣಕಹಳೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ ನಿನ್ನೆಗೆ ಮೊಟಕಾಗಿದೆ.